ಬಹಳ ಪ್ರಸಿದ್ಧವಾಗಿರತಕ್ಕಂಥ ವಜ್ರ ಕ್ಷೇತ್ರದಲ್ಲಿ ಇದ್ದೀನಿ. ಇಲ್ಲಿ ಅಭಯ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಪರಿವಾರ ಸಮೇತ ಶ್ರೀರಾಮಚಂದ್ರ ಪ್ರಭುಗಳು ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ರಾಘವೇಂದ್ರ ಸ್ವಾಮಿ ಮತ್ತು ತುಳಜಾ ಭವಾನಿ, ಶಿವ, ಭೂತರಾಜ, ಹೈಗ್ರೀವಾಲಕ್ಷ್ಮಿ ದೇವರುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೆ ಬಹಳ ಶಾಂತಿ ಸಿಗುತ್ತೆ. ಒಂದು ವೈಬ್ರೇಷನ್ ಅಂತ ಏನಂತಾರೆ, ಈ ದೇವಸ್ಥಾನಕ್ಕೆ ಬಂದಾಗ ಮೈಯಲ್ಲಿ ಒಂದು ಕಂಪನ ಬರುತ್ತೆ, ಒಂದು ಒಳ್ಳೆಯ ಎನರ್ಜಿ ನಮಗೆ ಪಾಸ್ ಆಗುತ್ತೆ. ಹಾಗೂ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮೀ ನರಸಿಂಹಸ್ವಾಮಿ, ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ. ಈ ಕಂಬದ ನರಸಿಂಹಸ್ವಾಮಿ ಹಿಂದೆಗಡೆ ಒಂದು ಕಂಬ ಇದೆ. ಇದರಲ್ಲಿ ಮೌಲ್ಯವಾದ ಗಿಡಮೂಲಿಕೆಗಳು ಮತ್ತು ಅನೇಕ ಗ್ರಂಥಗಳನ್ನು ಇಟ್ಟು ಮಾಡಲಾಗಿದೆ. ಈ ಕಂಬಕ್ಕೆ ಹೊರಗಿ ನಿಂತು ಅಲ್ಲಿ ಒಂದು ಕಂಬದ ನರಸಿಂಹಸ್ವಾಮಿ ದೇವರ ಒಂದು ಶ್ಲೋಕವನ್ನು ಇದೆ, ಶ್ಲೋಕ. ಆ ಶ್ಲೋಕವನ್ನು ಪಠಿಸಿ ನಿಮ್ಮ ಮನಸ್ಸಿನಲ್ಲಿ ಏನು ಕಷ್ಟಗಳಿದೆ, ಅದು ಏನು ನಿವಾರಣೆ ಆಗಬೇಕು ಅಂತ ಭಕ್ತಿಯಿಂದ ಕೇಳಿಕೊಂಡ್ರೆ ಖಂಡಿತವಾಗಲೂ ಅದು ನಿಮಗೆ ನಿವಾರಣೆ ಆಗುತ್ತೆ ಅನ್ನೋದು ನಾನು ಕಂಡಂಥ ಸತ್ಯ. ಇಲ್ಲಿ ಬಹಳ ದಿನಗಳಿಂದ ನಾನು ಬರ್ತಾಯಿದ್ದೀನಿ. ಪ್ರತಿ ಮಂಗಳವಾರ ಸಂಜೆ 3:30ರಿಂದ 4:30 ತನಕ ಇಲ್ಲಿ ಒಂದು ವಿಶೇಷವಾದ ಹೋಮವನ್ನು ಮಾಡಲಾಗುತ್ತೆ. ಭಕ್ತಾದಿಗಳು ಬಹಳಷ್ಟು ಜನ ಬಂದು ಸೇರಿರ್ತಾರೆ. ಬಹಳ ಆ ಸಮಯದಲ್ಲಿ ನಾವು ಇಲ್ಲಿ ಇದ್ದಾಗ ನಮಗೆ ಮೈಯಲ್ಲೇ ಒಂಥರ ಕಂಪನ ಉಂಟಾಗುತ್ತೆ. ಎಷ್ಟು ಅದ್ಭುತವಾದ ಶಕ್ತಿ ಈ ದೇವಾಲಯದಲ್ಲಿದೆ. ಮತ್ತು ಎಕ್ಸ್ಪೆಷಲಿ ಹೇಳ್ಬೇಕಂತಂದರೆ ನಮ್ಮ ವಾದಿರಾಜ ಆಚಾರ್ಯವರು ಮಾಡ್ತಕ್ಕಂಥ ಪೂಜೆಗಳಲ್ಲಿ ಎಷ್ಟು ಅವರು ತಲ್ಲೀನರಾಗಿರ್ತಾರೆ, ಎಷ್ಟು ಶ್ರದ್ಧೆಯಿಂದ ಪೂಜೆಗಳನ್ನು ಮಾಡ್ತಾರೆ ಅಂದರೆ ಅದು ಮಾತುಗಳಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ನೀವು ಸ್ವತಃ ಬಂದು ಇಲ್ಲಿ ಅನುಭವಿಸಿದರೆ, ನೀವು ಒಂದು ಸತಿ ಬಂದರೆ ಸಾಕು, ಪ್ರತಿ ವಾರ ಪ್ರತಿದಿನ ಹೋಗಬೇಕು ಅಂತ ನಿಮಗೆ ಅನಿಸುತ್ತೆ. ಅಷ್ಟು ಒಂದು ಅದ್ಭುತವಾದ ಜಾಗ ಈ ವಜ್ರಕ್ಷೇತ್ರ. ನಾನು ಇಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದಾಗ ನೋಡೋಣ ಒಂದು ಸತಿ ಅಂತ ಟ್ರೈ ಮಾಡಿ ಬಂದೆ. ಒಂದು ಸತಿ ಬಂದಮೇಲೆ ಪ್ರತಿ ವಾರ ಸಹ ನಾನು ಒಂದು ವಾರನೂ ಮಿಸ್ ಮಾಡಿದ್ರೆ ಇಲ್ಲಿ ಬರ್ತಿದ್ದೇನೆ. ಆ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಇಲ್ಲಿರ್ತಕ್ಕಂಥ ದೇವಾನುದೇವತೆಗಳೆಲ್ಲರೂ ದರ್ಶನ ಮಾಡಿ, ಆಚಾರ್ಯರನ್ನು ದರ್ಶನ ಮಾಡಿ ಮನೆಗೆ ಹೋದರೆ ಮನಸ್ಸಿಗೆ ಏನೋ ಒಂದು ಥರ ನೆಮ್ಮದಿ ಸಿಗುತ್ತೆ, ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲರೂ ಒಮ್ಮೆ ಈ ವಜ್ರಗಿರಿ ಕ್ಷೇತ್ರಕ್ಕೆ ಬನ್ನಿ, ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ನಾನು ಹೇಳಿದ್ದು ಅಕ್ಷರಶಃ 100ಕ್ಕೆ 100ರಷ್ಟು ಸತ್ಯ ಇದೆ. ಇಲ್ಲಿ ಬಂದು ಒಮ್ಮೆ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ನೋಡ್ಬೇಕು, ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಒಂದು ಸರಿ ದರ್ಶನ ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ದೇವಸ್ಥಾನಕ್ಕೆ ಸುಮಾರು 3 ವರ್ಷದಿಂದ ಬರ್ತಾಯಿದ್ದೀನಿ. ಇಲ್ಲಿ ಬಂದು ಕಂಬ ನರಸಿಂಹ ಮತ್ತು ಅಭಯ ನರಸಿಂಹ ಮತ್ತು ಕುಬೇರ ಲಕ್ಷ್ಮೀ ನರಸಿಂಹ 3 ಲಕ್ಷ್ಮೀ ನರಸಿಂಹ ಸಿಕ್ಕಂಥದ್ದು ದೇವಸ್ಥಾನ 3 ಕಡೆ ಇರೋದು. ಅದರಲ್ಲಿ ಇದು ಒಂದು. ಇಲ್ಲಿ ಕಂಬ ಲಕ್ಷ್ಮೀ ನರಸಿಂಹಲ್ಲಿ ನಿಂತು ಪ್ರಾರ್ಥನೆ ಮಾಡಿದವ್ರಿಗೆ ಅವ್ರ ಇಷ್ಟಾರ್ಥಗಳು ಈಡೇರ್ತವೆ. ಏನಕ್ಕೆ ಅಂದರೆ ಅಲ್ಲಿ 108 ಸಾಲಿಗ್ರಾಮಗಳು ಮತ್ತು ವಿವಿಧ ಪುಣ್ಯ ಕ್ಷೇತ್ರದ ನದಿಗಳು ಮತ್ತು ಅಲ್ಲಿಂದ ತಂದಂಥ ಗಿಡಮೂಲಿಕೆಗಳನ್ನೆಲ್ಲ ಇಟ್ಟು ಆ ಕಂಬವನ್ನು ಸ್ಥಾಪನೆ ಮಾಡಿದ್ದಾರೆ. ಕಂಬದಲ್ಲಿ ನಿಂತು ಪ್ರಾರ್ಥನೆ ಮಾಡಿದವ್ರಿಗೆ ಇಷ್ಟಾರ್ಥಗಳು ಈಡೇರ್ತವೆ. ಮತ್ತು ಈ ದೇವಸ್ಥಾನದಲ್ಲಿ ಇನ್ನೊಂದೇನು ಅಂದರೆ ಇಲ್ಲಿ ಪಟ್ಟಾಭಿರಾಮ ಇದೆ. ಅಂದರೆ ನಿಮಗೆ ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಮಾತ್ರ ಸಿಕ್ಕೋದು. ಇಲ್ಲಿ ಭರತ, ಶತ್ರುಘ್ನ ಇರೋಂಥ ಪಟ್ಟಾಭಿರಾಮ ವಿಗ್ರಹವೂ ಇದೆ. ಮತ್ತು ಇಲ್ಲಿ ಇನ್ನೊಂದೇನು ವಿಶೇಷತೆ ಅಂದರೆ ಮಾಟ ಮಂತ್ರ ಮಾಡಿರೋದನ್ನ ನಿವಾರಣೆ ಮಾಡೋದಕ್ಕೂ ಇಲ್ಲಿ ದೇವರ ಅನುಗ್ರಹ ಇದೆ. ನಾವು ಮೊದಲನೇ ಬಾರಿ ಭೇಟಿ ಆಗ್ತಾ ಇರೋದು. ಹೀಗೆ ನಮ್ಮ ಒಬ್ಬರು ಬೇಕಾದವರು ನಮಗೆ ಹೇಳಿ ತಿಳಿಸ್ಕೊಟ್ರು. ಇಲ್ಲಿ ಬಂದಿದ್ದೀವಿ, ತುಂಬ ಖುಷಿ ಆಗ್ತದೆ. ಈ ನರಸಿಂಹದೇವರು ತುಂಬ ಏನಪ್ಪ ಅಂದರೆ ಭಕ್ತರಿಗೆ ಭಾಳ ಕರುಣಾಸಾಗರ, ಉಗ್ರ ರೂಪ ಅಲ್ಲ, ಶಾಂತರೂಪ. ಭಕ್ತರಿಗೆ ಶಾಂತರೂಪ ಆತ. ಏನಪ್ಪ ಅಂದ್ರೆ ವೈರಿಗಳಿಗಾಗಲಿ ದುಷ್ಟರಿಗೆ ಏನಪ್ಪ ಅಂದ್ರೆ ಅವನು ಭಯಂಕರ ರೂಪಿ ಇರ್ತಾನೆ. ನರಸಿಂಹದೇವರು ಭಾಳ ಕರುಣಾಕರ. ಇಲ್ಲಿ ನಾವು ಬಂದಿದ್ದೆಲ್ಲ ಒಳ್ಳೆಯ ಆರೋಗ್ಯನ್ರಿ, ಆಯುಷ್ಯ, ನಿಮ್ಮ ಕೆಲಸಗಳು, ಇಷ್ಟಾರ್ಥಗಳು ಎಲ್ಲವೂ ಕೇವಲ ದರ್ಶನ ಮಾತ್ರದಿಂದ ಏನಪ್ಪ ಅಂತಂದ್ರೆ ನೆರವೇರ್ತದೆ. ಇಲ್ಲಿನ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಪ್ರತಿ ಮಂಗಳವಾರ ವಿಶೇಷವಾದಂಥ ಹೋಮಗಳು, ಹವನಗಳು ಮಾಡ್ತಾರೆ. ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ತಾವು ಎಲ್ಲ ಬಂದು ಹೋಗಬೇಕು. ಇದರಿಂದ ಏನಪ್ಪ ಅಂದ್ರೆ ಒಂದು ಲಾಭ ಪಡೀರಿ, ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗಿರಿ. ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತ ಅವರೇ 3 ವಾರ ಆಯಿತು ಬಂದು, ಒಳ್ಳೇದಾಗ್ತಾ ಇದೆ, ಅದಕ್ಕೋಸ್ಕರ ಬರ್ತಾಯಿದ್ವಿ. ತುಂಬ ವರ್ಷದಿಂದ ಬರ್ತಾಯಿದ್ವಿ, ತುಂಬ ಒಳ್ಳೇದಾಗುತ್ತೆ ಇಲ್ಲಿ. ನಾವು ಚಿಕ್ಕ ಮಕ್ಕಳಿಂದ ಬಂದಾಗಿಂದನೂ ಇಲ್ಲೇ ಇದ್ದೀವಿ, ನಾವು ಈ ಕಡೆನೇ ಇದ್ವಿ. ತುಂಬ ಒಳ್ಳೇದಾಗುತ್ತೆ, ಏನು ಅಂದ್ಕೊಂಡ್ರೆ ಅದಾಗುತ್ತೆ. ಇಲ್ಲಿ ಬಂದು ಹೋದರೆ ಸಂತೋಷ ಸಿಗುತ್ತೆ. ನಮ್ಮ ಕೆಲಸಗಳ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಮನೆಯಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವಾರ ಮಂಗಳವಾರ ಬರ್ತಾಯಿದ್ದೀನಿ. ಏನು ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ನನಗೆ 1 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ.
ನನ್ನ ಮಗಳು ಮದುವೆ ಹರಿಸ್ಕೊಂಡಿದೆ. ಮದುವೆ ಆಯಿತು, ಒಳ್ಳೇದಾಗ್ತಾಯಿದೆ. ಇನ್ನೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ಎಲ್ಲ ಕಾರ್ಯಗಳು ಆಗಬೇಕಂತ. ಚೆನ್ನಾಗಿ ನಡೀತಾ ಇದೆ ಸರ್. 1 ವರ್ಷದಿಂದನೂ ಬರ್ತಾಯಿದ್ದೀನಿ. ತುಂಬ ಒಳ್ಳೆಯದಾಗಿದೆ. ಶ್ರೀವಜ್ರ ಕ್ಷೇತ್ರಕ್ಕೆ ಈಗಾಗಲೇ 5ನೇ ವಾರ ನಡೀತಾ ಈಗ ಬಂದಾಗಿದೆ. 9 ವಾರ ಮಾಡಬೇಕು ಅಂತ ಹೇಳಿದ್ದಾರೆ. ಒಳ್ಳೆಯದಾಗ್ತಾ ಇದೆ. ಎಲ್ಲರೂ ನಂಬಿಕೆ ಬೇಕು ಅಷ್ಟೇ. ಅಭಯ ಲಕ್ಷ್ಮೀ ನರಸಿಂಹಸ್ವಾಮಿ, ಪಟ್ಟಾಭಿರಾಮ, ಗಣೇಶ, ಸುಬ್ರಹ್ಮಣ್ಯ, ಯಾವ ದೇವರು ನೋಡಬೇಕಾದ್ರೂ ಇಲ್ಲಿಗೆ ಬಂದರೆ ಅಷ್ಟು ದೇವರು ನಿಮಗೆ ದರ್ಶನ ಕೊಡುತ್ತಾರೆ. ನಮಗೆ ತುಂಬ ಒಳ್ಳೆಯದಾಗಿದೆ. ತುಂಬ ವರ್ಷದ ದೇವಸ್ಥಾನ ಇದೆ. ಅಶ್ವತ್ಥ ಮರದಲ್ಲಿ ಗಣೇಶ ಉದ್ಭವ ಆಗಿದ್ದಾರೆ, ಲಕ್ಷ್ಮೀ ನರಸಿಂಹಸ್ವಾಮಿನೂ ಉದ್ಭವ ಆಗಿದ್ದಾರೆ. ತುಂಬ ವರ್ಷದಿಂದ ಇಲ್ಲಿ ಪೂಜೆಗಳು ಎಲ್ಲ ಚೆನ್ನಾಗಿ ನಡೆಯುತ್ತದೆ. ಯಾರ ಕಷ್ಟಗಳು, ಎಲ್ಲರ ಕಷ್ಟಗಳು ಎಲ್ಲ ಪರಿಹಾರವಾಗುತ್ತದೆ. ಇಲ್ಲಿ ಬಂದು ದೇವರ ನಮಸ್ಕಾರ ಮಾಡಿದರೆ ಅಷ್ಟೇ ನಮಗೆ ಪುಣ್ಯ ಬರುತ್ತದೆ. ಕಂಬದಲ್ಲಿ ನಿಂತುಕೊಂಡು ನಿಮ್ಮ ಏನು ಕೋರಿಕೆಗಳು ಇರುತ್ತವೋ ಅದು ಹೇಳಿಕೊಂಡರೆ ಅದು ನೆರವೇರುತ್ತದೆ. ಪ್ರತಿ ವಾರ ಬರ್ತೀನಿ. ಮಂಗಳವಾರ ಸ್ವಾಮಿನ ದರ್ಶನ ಮಾಡ್ತೀವಿ. ಸುಮಾರು ನಾನು ಒಂದು ವರ್ಷದಿಂದ ಬರ್ತಾಯಿದ್ದೀನಿ. ತುಂಬ ಒಳ್ಳೆಯದಾಗಿದೆ. ಸಖತ್ ಪವರ್ಫುಲ್ ದೇವರು. ನಾನಂತೂ ತುಂಬ ನಂಬಿದ್ದೀನಿ. ತುಂಬ ಒಳ್ಳೆಯದಾಗ್ತದೆ. ಜನಗಳೆಲ್ಲ ಬರಬೇಕು, ಇಲ್ಲಿ ಈ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು, ಅದೇ ನಮ್ಮ ಆಸೆ. ಶ್ರೀಹರಿ ಬಗ್ಗೆ ನನಗೆ ಭಾಳ ನಂಬಿಕೆ ಇದೆ. ಯಾವಾಗಲೂ ಹರಿ ಅಂತಲೇ ಇರ್ತೀನಿ ನಾನು. ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಇನ್ನೊಬ್ಬರು ಅವ್ರ ಮಗ ಯಾರೋ ಇದ್ದಾರಲ್ಲ, ಅವ್ರು 2 ಇಂಟರ್ವ್ಯೂ ಕೊಟ್ಟರಲ್ಲ, ಅದನ್ನು ನೋಡಿದಾಗ ತಕ್ಷಣ ಹೋಗಬೇಕು ಅನ್ನಿಸ್ತು. ಸಾಮಾನ್ಯ ಬೇರೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಬೇಗ ಹೋಗ್ಲಿಕ್ಕೆ ಅವಕಾಶ ಆಗ್ತಿರಲಿಲ್ಲ. ನಾನು ನೋಡಿದ 1 ವಾರದಲ್ಲೇ ನಾನು ಇಲ್ಲಿಗೆ ಅವಕಾಶ ಸಿಕ್ತು. ನನಗೆ ಏನು ಅಡೆತಡೆ ಇಲ್ಲದೆ ಇಲ್ಲಿ ಬಂದೆ. ಹಾಗಾಗಿ ನನಗೆ ಭಾಳ ನಂಬಿಕೆ ಇದೆ ಅಂತ ದೇವ್ರ ಬಗ್ಗೆ ನಂಗೆ ಭಾಳ ನಂಬಿಕೆ ಇದೆ. ಭಕ್ತಿ ಸಾಲದಕ್ಕೆ ಅದರಲ್ಲಿ ಹುಟ್ಟಿರೋರು ನಾವು. ಅದೇ ಮನೆ ದೇವರು ಇದರಲ್ಲಿ ಹುಟ್ಟಿರೋರು.